ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಐ ಹೋಪ್ ನನ್ನ ಮಿನಿ ವ್ಲಾಗ್ಸ್ನೆಲ್ಲ ತುಂಬ ಇಷ್ಟಪಡ್ತಾ ಇದ್ದೀರಾ ಅಂತ. ಸೊ ಹಾಗಾಗಿ ನಾನು ಮಿನಿ ವ್ಲಾಗ್ಸ್ ಮಾಡೋಣ ಅಂತ ಡಿಸೈಡ್ ಮಾಡಿ ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ನನ್ನ ಸ್ಯಾಟರ್ಡೇ ವ್ಲಾಗ್ ತೋರಿಸ್ತಾ ಇದ್ದೀನಿ ನಿಮಗೆ. ಇವತ್ತು ವೀಕ್ ಆಫ್ ಆಗಿರೋದ್ರಿಂದ ನಾವು ಸ್ವಲ್ಪ ಲೇಟೇ ಎದ್ದೊಳೋದು. ಸೊ ಲೇಟಾಗಿದ್ದು ನನ್ನ ಡೈಲಿ ರುಟೀನೆಲ್ಲ ಮುಗಿಸ್ಕೊಂಡು ಸೂರ್ಯಂಗೆ ನಮಸ್ಕಾರ ಮಾಡ್ತಾ ಒಂದು ಗ್ಲಾಸ್ ನೀರು ಕುಡಿತಾ ನಾನು ಸನ್ಲೈಟ್ ತೊಗೊಂಡು ಎಂಜಾಯ್ ಮಾಡ್ತಾ ಇದ್ದೆ. ಸೊ ಅದಾದಮೇಲೆ ನನ್ನ ಹಸ್ಬೆಂಡ್ ಹಾಲು ತರ್ತೀನಿ ಅಂತ ಹೋದರು. ಅದಾದಮೇಲೆ ಅದ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಕಾಫಿ ಮಾಡ್ತೀನಿ ಅಂತ ಹೋದೆ. ಸ್ವಲ್ಪ ಯೂಶಲಿ ಕಾಫಿ ಎಲ್ಲ ಕುಡಿಯೋದು ಕಮ್ಮಿನೇ ನಡುವೆ, ವಾರಕ್ಕೊಂದ್ಸಲಿ ಕುಡಿದ್ರೆ ಹೆಚ್ಚು ಅಷ್ಟೇ. ನನ್ನ ಗಂಟ್ಲು ಸ್ವಲ್ಪ ಹಾಳಾಗಿರೋದ್ರಿಂದ ಕಾಫಿ ಬೇಕೇ ಬೇಕು ಅನ್ನಿಸ್ತು. ಸರಿ ಕಾಫಿ ಮಾಡ್ತೀನಿ ಅಂತ ಹೋದಾಗ ಇಲ್ಲ, ನನ್ನ ಹಸ್ಬೆಂಡ್ ಬಂದು ನನಗೆ ಮಸಾಲ ಟೀನೇ ಮಾಡಿಕೊಡ್ತೀನಿ, ಹಾಲಿಟ್ಬಿಟ್ಟು ಬಾ ಅಂತಂದರು. ಸರಿ ಆಯಿತು ಮಾಡಿ ನೋಡೋಣ ಅಂತ ಹಾಲಿಟ್ಬಿಟ್ಟು ಹೋಗಿ ಕೂತ್ರೆ ಮತ್ತೆ ಬಾಯ್ಲಿ ನಾನು ಹಿಂಗೆ ಮಾಡ್ತೀನಿ ಅಂತ ತೋರಿಸ್ತೀನಿ, ಅದನ್ನು ವಿಡಿಯೋ ಮಾಡ್ಕೊ ಅಂದರು. ಸರಿ ಆಯಿತು ಮಾಡಿ ಅಂತ ಶುರು ಹಚ್ಕೊಂಡ್ರು. ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿನೆಲ್ಲ ಹಾಕಿ ಕೊಟ್ಟಿಟ್ಕೋಬೇಕು. ಅದಾದಮೇಲೆ ಒಂದು ಸ್ಟವ್ ಮೇಲೆ ಪಾತ್ರೆ ಇಟ್ಕೊಂಡು ಒಂದು ಗ್ಲಾಸ್ ಫುಲ್ ತಣ್ಣೀರು ಹಾಕಿ ನಾವೇನು ಕುಟ್ಟಿಟ್ಕೊಂಡಿರ್ತೀವಂತಲ್ಲ ಮಸಾಲ, ಅದನ್ನು ಕೂಡ ಆ್ಯಡ್ ಮಾಡಿ ಟೀ ಪುಡಿ ಆ್ಯಡ್ ಮಾಡಿ ಬಾಯ್ಲ್ ಆಗಕ್ಕೆ ಬಿಡಬೇಕು. ಅದೆಲ್ಲ ಕುದ್ದಾದ್ಮೇಲೆ ನಾವು ಒಂದು ಗ್ಲಾಸ್ ಫುಲ್ ಹಾಲು ಆ್ಯಡ್ ಮಾಡಿ ಸ್ವಲ್ಪ ಶುಗರ್ ಆ್ಯಡ್ ಮಾಡಿದ್ರೆ ನಮ್ಮ ಮಸಾಲ ಟೀ ರೆಡಿ ಟು ಹ್ಯಾವ್ ಅಂತ ಅವರೇ ಹೇಳಿದ್ದು. ಸರಿ ಆಯಿತು ನೋಡೋಣ ತಗೊಬನ್ನಿ ಅಂತ ಹೋದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತುಂಬಾ ಚೆನ್ನಾಗಿತ್ತು. ನನ್ನ ಗಂಟ್ಲು ಕೂಡ ತುಂಬ ರಿಲೀಫ್ ಆಯಿತು ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ಈ ಟೀನೇ ಟ್ರೈ ಮಾಡಿ ಕಮೆಂಟ್ ಮಾಡಿ. ಸೊ ಇಬ್ಬರು ಚೇಸ್ ಮಾಡ್ಕೊಂಡು ಕುಡಿತಾ ಎಂಜಾಯ್ ಮಾಡಿದ್ವಿ. ಸ್ವಲ್ಪ ಹಾಗೆ ಹೀಗೆ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡೋ ಅಷ್ಟರಲ್ಲಿ ಆಲ್ರೆಡಿ 10:30 ಆಗೋಗಿದೆ. ನಮ್ಮದು ಬಟ್ಟೆ ಒಗೆಯೋ ಕಾರ್ಯಕ್ರಮ ಇನ್ನೂ ಪೆಂಡಿಂಗಲ್ಲೇ ಇತ್ತು. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನೀರಲ್ಲೆಲ್ಲ ಆಟಾಡಿ ಟಿಫನ್ ಏನು ಬೇಕು ಅಂತ ಕೇಳಿದ್ದಕ್ಕೆ ನನಗೆ ಲೆಮನ್ ರೈಸ್ ಮಾಡಿಕೊಡು ಅಂತ ಕೇಳಿದ್ರು. ಸರಿ ಆಯಿತು, ಕ್ಯಾಪ್ಸಿಕಮ್ ಕೂಡ ಇತ್ತು, ಕ್ಯಾಪ್ಸಿಕಮ್ ಎಲ್ಲ ಹಾಕಿ ಲೆಮನ್ ರೈಸ್ ಮಾಡಿ ಪ್ರಿಪೇರ್ ಮಾಡಿದೆ. ಫ್ರೆಶ್ ಅಪ್ ಆಗಿ ದೇವ್ರ ನಮಸ್ಕಾರ ಹಾಕಿ ಟಿಫನ್ ಮಾಡೋಣ ಅಂತ ಕೂತ್ವಿ. ಸೊ ಕ್ಯಾಪ್ಸಿಕಮ್ ಎಲ್ಲ ಹಾಕಿರೋದ್ರಿಂದ ಟೇಸ್ಟ್ ಸ್ವಲ್ಪ ಡಿಫ್ರೆಂಟಾಗೇ ಇತ್ತು, ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ನನ್ನ ಹಸ್ಬೆಂಡ್ ಕೂಡ ತುಂಬ ಇಷ್ಟಪಟ್ಟರು. ನೆಕ್ಸ್ಟ್ ನಾವಿಬ್ಬರು ಈ ಥರ ರೆಡಿಯಾಗಿ ಹೋಗಿದ್ದೆ ಮೆಟ್ರೋ ಸ್ಟೇಷನ್ ಕಡೆ. ವಾಟ್ಸಪ್ ಟಿಕೆಟ್ಸ್ ಎಲ್ಲ ಸ್ವಲ್ಪ ಎರರ್ ಬರ್ತಿತ್ತು. ಸೊ ಹಾಗಾಗಿ ಎಲ್ಲ ಲೈವಲ್ ಟಿಕೆಟ್ ತೊಗೊಂಡು ನಾನು ನೆಕ್ಸ್ಟ್ ಹೋಗಿದ್ದೆ ಓರಿಯನ್ ಮಾಲ್ ಕಡೆ. ನಮ್ಮ ಮೂವಿ ಬುಕ್ ಆಗಿದ್ದು ದುರಂಧರ್ ಮೂವಿ ಕನ್ನಡದಲ್ಲಿ ನೋಡಿದ್ವಿ. 3:20 ಆದರೆ 3:10 ಆಗಿತ್ತು. ನಾನು ಔಟ್ಫಿಟ್ ಚೆಕ್ ವಿಡಿಯೋ ಬೇಕು ಅಂತ ಕೇಳಿದಕ್ಕೆ ಮಾಡಿಕೊಟ್ರು. ಸೊ ಅದಾದಮೇಲೆ ಡೈರೆಕ್ಟ್ PVR ಅಲ್ಲಿ ಹೋಗಿ ನೋಡಿದ್ರೆ ತುಂಬ ರಶ್ ಇತ್ತು. ಬಿಕಾಸ್ ಆಫ್ ವೀಕೆಂಡ್ ಅಂತಲೇ ಹೇಳ್ಬೋದು. ಎಷ್ಟು ರಶ್ ಇತ್ತು ಅಂತ ನೀವೇ ನೋಡ್ಬೋದು, ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಸೊ ನೆಕ್ಸ್ಟ್ ನಾವು ಹೋಗಿ ಮೂವಿಲಿ ಕೂತ್ವಿ. ಮೂವಿ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ಎಲ್ಲೇ ನೋಡಿದ್ರು ದುರಂಧರ್ದೇ ರೀಲ್ಸ್ ಬರ್ತಾ ಇದೆ, ಒಂಥರ ಹ್ಯಾಂಗ್ ಓವರ್ ಅಂತಲೇ ಹೇಳ್ಬೋದು. ಅವರಲ್ಲಿ ಒಂದು ವೆಜ್ ಮೋಮೋಸ್ ತೊಗೊಂಡು ಎಂಜಾಯ್ ಮಾಡಿ ಮೂವಿ ಕೂಡ ಮುಗೀತು. 7:50 3:50 ಹೋಗಿದ್ದಕ್ಕೆ 7:50 ಆಚೆ ಬಂದಿದ್ದು. ಸೊ ನೆಕ್ಸ್ಟ್ ಡೈರೆಕ್ಟ್ ಲೇಕ್ ಕಡೆ ಹೋದ್ವಿ. ಅಲ್ಲಿ ಹೋಗಿ ನೋಡಿದ್ರೆ ಒಂದು ಮ್ಯೂಸಿಕ್ ಪ್ರೋಗ್ರಾಮ್ ಕೂಡ ನಡೀತಾ ಇತ್ತು. ಅದಲ್ಲದೆ ನಮಗೆ ಭಾಳಷ್ಟು ಮೆಮೊರಿ ಇದೆ ಇದರಲ್ಲಿ. ಯಾಕಪ್ಪ ಅಂದರೆ ಫಸ್ಟ್ ಮೀಟ್ ನಮ್ಮದು ಓರಿಯನ್ ಮಾಲಲ್ಲೇ ಆಗಿದ್ದು. ಏನು ಪ್ಲ್ಯಾನ್ ಮಾಡಿದೆ, ಇದೇ ಬೆಂಚ್ ಮೇಲೆ ಬಿಸಿಲಲ್ಲಿ 2 hours ಕೂತ್ಕೊಂಡು ಮಾತಾಡಿದ್ದೀವಿ. ಏನು ಪ್ಲ್ಯಾನ್ ಮಾಡಿರಲಿಲ್ಲ. ಸೊ ಅದೇ ಲಾಸ್ಟ್ ನೆಕ್ಸ್ಟ್ ಮೀಟಿಂದ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಂಡು ಆಚೆ ಬರ್ತಿದ್ವಿ. ಅದೊಂದು ಸಣ್ಣ ಮೆಮೊರಿ ಅಂತಲೇ ಹೇಳ್ಬೋದು. ಸೊ ನನ್ನ ಡೈರೆಕ್ಟ್ ಮನೆಗೆ ಬಂದ್ವಿ. ತುಂಬ ಟಯರ್ಡ್ ಆಗಿತ್ತು. ಸೊ ಚಪಾತಿ, ಬೇಳೆ ಸಾಂಬಾರು, ರೈಸ್, ಕುಕುಂಬರ್ ಎಗ್ ತಿಂತ ನನ್ನ ಡೇನ ಎಂಡ್ ಮಾಡಿದ್ವಿ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್.